ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ನ್ಯೂಸ್ ಅಟ್ 12. ನಾನು ಹರೀಶ್ ನಾಗರಾಜು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಸುದ್ದಿ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ತನ್ನ ಹೆಸರನ್ನ ಯಾಕೆ ತಳುಕು ಹಾಕುತ್ತಿದ್ದಾರೆ ಗೊತ್ತಿಲ್ಲ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿ.ಟಿ. ರವಿ ವ್ಯಂಗ್ಯ. ಬ್ರೇಕಿಂಗ್ ನ್ಯೂಸ್. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ.ಶಿ ತನ್ನ ಹೆಸರನ್ನ ಯಾಕೆ ತಳುಕು ಹಾಕುತ್ತಿದ್ದಾರೆ ಗೊತ್ತಿಲ್ಲ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿ.ಟಿ. ರವಿ ಅವರ ವ್ಯಂಗ್ಯದ ಮಾತು. ಪ್ರೊಡ್ಯೂಸರ್, ಡೈರೆಕ್ಟರ್, ಆಕ್ಟರ್ ಯಾರು ಅಂತ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ರಾಜಕಾರಣಿಗಳಿಗೆ ಜನ ಲಜ್ಜೆ, ಮನಲಜ್ಜೆ ಎರಡೂ ಇರಬೇಕು. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿ.ಟಿ. ರವಿ ಹೇಳಿದ್ರು, ನಮಗೆ ನಾವೇ ಪರಿಮಿತಿ ಹಾಕಿಕೊಳ್ಳೋದು ಮನಲಜ್ಜೆ, ಜನರಿಗೆ ಹೆದರೋದು ಜನಲಜ್ಜೆ ಅಂದ್ರು ಸಿ.ಟಿ. ರವಿ ಅವರು. ತನಿಖೆ ಈಗ ಹಾಕ್ತಿರ್ಬೇಕಾದ್ರೆ ಇವರೇ ಯಾಕೆ? ಬಹುಶಃ HDK ಅವರು ಕೊಟ್ಟಿರತಕ್ಕಂಥ ಉದಾಹರಣೆ ಸ್ಪಷ್ಟವಾಗಿದೆ. ಯಾರ ಮೇಲೂ ನಿರ್ದಿಷ್ಟವಾಗಿ ಹೇಳದೇ ಇರೋ ಸಂದರ್ಭದಲ್ಲಿ, ತನಿಖೆ ಹಂತಿರೋ ಸಂದರ್ಭದಲ್ಲಿ ಇವ್ರನ್ನೇ ಯಾಕೆ ಇವರು ತನ್ನನ್ನು ತಾನು ಹೆಸರನ್ನು ಜೋಡಿಸ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥವಾಗದೇ ಇರೋ ಸಂಗತಿ. ಅದಕ್ಕೆ ಹೇಳ್ತಾ ಇದ್ದೀನಿ, ತನಿಖೆ ಆಗಲಿ, ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತಲೂ ಗೊತ್ತಾಗುತ್ತೆ. ಪ್ರೊಡ್ಯೂಸರ್ ಅಂದರೆ ಇನ್ವೆಸ್ಟ್ ಮಾಡಿರೋರು, ಯಾರು ಡೈರೆಕ್ಟ್ರು ಅನ್ನೋದು ಗೊತ್ತಾಗುತ್ತೆ, ಯಾರು ಕ್ಯಾಮ್ರಾಮನ್ ಅನ್ನೋದು ಗೊತ್ತಾಗುತ್ತೆ, ಯಾರು ಆ್ಯಕ್ಟ್ರು ಅನ್ನೋದು ಗೊತ್ತಾಗುತ್ತೆ. ಆದರೆ ಈ ಯಾವುದೂ ಕೂಡ ಕರ್ನಾಟಕದ ರಾಜಕೀಯಕ್ಕೆ ಗೌರವ ತರುವ ಸಂಗತಿ ಅಲ್ಲ. ಒಂದು ಕಾಲದಲ್ಲಿ ಮೌಲ್ಯಾಧಾರಿತ ರಾಜಕಾರಣದ ಚರ್ಚೆ ನಡೀತಿತ್ತು. ಈಗ CD ಆಧಾರಿತ ರಾಜಕಾರಣದ ಚರ್ಚೆ ನಡೆಯೋದು ಅದು ಯಾರಿಗೂ ನಮ್ಗೆ ಗೌರವ ತರುವ ಸಂಗತಿ ಅಲ್ಲ. ಯಾವುದು ಬೇಕು? ಮೌಲ್ಯಾಧಾರಿತ ರಾಜಕಾರಣ ಬೇಕಾ, CD ಆಧಾರಿತ ರಾಜಕಾರಣ ಬೇಕಾ? ಇದು ಎಲ್ಲ ಪಕ್ಷಗಳು ಆಲೋಚಿಸಬೇಕಾಗಿರೋ ಸಂಗತಿ. ಯಾರಿಗೂ ಇದು ಗೌರವ ತರೋ ಸಂಗತಿ ಅಲ್ಲ. ನಾನು ಯಾವಾಗಲೂ ಎರಡು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದೆ, ಜನಲಜ್ಜೆ ಮತ್ತು ಮನಲಜ್ಜೆ ಅಂಥೇಳಿ. ಮನಲಜ್ಜೆ ಅಂದರೆ ನಮಗೆ ನಾವೇ ಪರಿಮಿತಿಯನ್ನು ಹಾಕ್ಕೊಂಡು ಮನಸ್ಸಿಗೆ ಹೆದರಿ ಬದುಕ್ತಕ್ಕಂಥದ್ದು, ಅದು ಮನಲಜ್ಜೆ. ಜನರಿಗೆ ಹೆದರಿ ಬದುಕ್ತಕ್ಕಂಥದ್ದು ಜನಲಜ್ಜೆ. ನಾವು ರಾಜಕಾರಣಿಗಳಿರ್ಬೋದು ಅಥವಾ ಸಾರ್ವಜನಿಕ ಜೀವನದಲ್ಲಿ ಯಾರೇ ಇರೋರು ಇರ್ಬೋದು, ಯಾರು ಕೂಡ ನಾವು ಜನಲಜ್ಜೆಯನ್ನು ಬಿಟ್ಟವರು ಆಗಬಾರ್ದು. ತನಿಖೆ ಸಿಡಿ ಕೇಸ್ನ ಮಹಾನಾಯಕ ಯಾರು ಅನ್ನೋದು ಪ್ರಶ್ನೆ. ಮಹಾನಾಯಕ ಯಾರು ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂದ್ರು ರಾಮನಗರದಲ್ಲಿ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು. ಬ್ರೇಕಿಂಗ್ ನ್ಯೂಸ್. ಈ ಪ್ರಕರಣ ಆದಾಗ ಸಾವುಕಾರರೇ ಮಾತಾಡಿರೋ ಹಾಗೆ HD ಕುಮಾರಸ್ವಾಮಿ ಅವರಾಗಲಿ, ರೇವಣ್ಣವರಾಗಲಿ, ಅವ್ರ ಮನೆಯವರೆಲ್ಲ ಫೋನ್ ಮಾಡಿ ಧೈರ್ಯ ತುಂಬಿದ್ರು, ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ರು. ಅದನ್ನು ಅವರೇ ಹೇಳಿದ್ರು. ಅದಾದಮೇಲೆ HD ಕುಮಾರಸ್ವಾಮಿ ಅವರು ಕೂಡ 2-3 ಬಾರಿ ರಿಯಾಕ್ಟ್ ಮಾಡಿದ್ದಾರೆ, ಯಾರು ಗೊತ್ತಾಗಬೇಕು, ತನಿಖೆ ಆಗಲಿ ಅಂತ. ಈಗ ಯಾರು ಆ ಮಹಾನಾಯಕ ಅನ್ನೋ ಪ್ರಶ್ನೆಗೆ ನಾನು ಕಾಯ್ತಾ ಇದ್ದೀನಿ. ನನಗೂ ಕುತೂಹಲ ಇದೆ ಅವ್ರು ಯಾರು ಅಂತ ನೋಡೋದಕ್ಕೆ ಅನ್ನೋದು ಮಾಜಿ ಮುಖ್ಯಮಂತ್ರಿಗಳ ರಿಯಾಕ್ಷನ್. ಸಾರ್ವಜನಿಕವಾಗಿ ಈ ಕೇಸ್ ನಗೆಪಾಟಲಿಗೆ ದಾರಿಯಾಗಿದೆ. ಅಂತಿಮವಾಗಿ ಯಾರಿಗೆ ಸುತ್ತಾಕೊಳ್ಳುತ್ತೆ ನೋಡಬೇಕು. ನಮ್ಮ ಕುಟುಂಬ ಇಂತಹ ವಿಚಾರವನ್ನು ರಾಜಕೀಯಕ್ಕೆ ಬಳಸಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಡ್ತಾ, ಕುತೂಹಲವನ್ನು ಮುಂದಿಡ್ತಾ, ಯಾರು ಅಂತ ಗೊತ್ತಾಗಬೇಕು ಅನ್ನೋದನ್ನು ಹೇಳ್ತಾ ಸ್ಟೇಟ್ಮೆಂಟ್ ಕೊಟ್ಟರು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು. ಅವ್ರೇನು ಹೇಳಿದ್ರು ಬನ್ನಿ ನೋಡೋಣ. ನೋಡೋಣ, ಅದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಏಕೆಂದರೆ ಈ ಪ್ರಕರಣಗಳೇನಿದೆ ಒಂದು ರೀತಿ ಸಾರ್ವಜನಿಕರಿಗೆ ನಗುಪಾಡಿನ ವಸ್ತುವಾಗಿ ಪರಿವರ್ತನೆ ಆಗ್ತಾಯಿದೆ. ಇದರಲ್ಲಿ ಯಾವುದೋ ಲಿಂಕನ್ನು ಎಲ್ಲೆಲ್ಲಿಗೋ ತಗೊಂಡು ಹೋಗ್ತಕ್ಕಂಥ ಒಂದು ಪ್ರತಿದಿನದ ಧಾರಾವಾಹಿಗಳೇನಿದೆ, ಅಂತಿಮವಾಗಿ ಇದು ಯಾರಿಗೆ ಸುತ್ತಾಕೊಳ್ತದೆ ಅಂತಕ್ಕಂಥ ನೋಡೋಣ ಅಂತ ನಾನು ಕುತೂಹಲದಿಂದ ಕಾಯ್ತಾ ಇದ್ದೆ. ಅದು ಯಾಕೆ ಅವ್ರ ಹೆಸರು ತಂದುಕೊಂಡ್ರು ನನಗೆ ಗೊತ್ತಿಲ್ಲ. ಯಾರು ಹೇಳಿದ್ರು ಅವರೇ ಮಾಡಿದ್ದಾರೆ ಅಂತ ಯಾರಾದರೂ ಹೇಳಿದ್ರೆ, ಇಲ್ಲ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೋ ಇಲ್ಲ ಇನ್ಯಾರಾದರೂ ಹೇಳಿದ್ರು, ನೀವ್ಯಾದರೂ ಹೇಳಿದ್ದೀರಾ? ಮಾಧ್ಯಮಗಳು ಹೇಳಿಲ್ಲ. ಯಾಕೆ ಅವರೇ ಊಹೆ ಮಾಡ್ಕೊಂಡಿದ್ದಾರೋ ಅದೇ ನಮಗೆ ಎಕ್ಸ್ಪ್ರೆಷನ್ನೇ. ಅದು ಯಾತಕ್ಕೆ ಸಬ್ಜೆಕ್ಟ್ ಬಂತು ಅಂತಕ್ಕಂಥದ್ದು ಅವರೇ ಹೇಳಬೇಕೀಗ. ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣ ಇವತ್ತೂ ಕೂಡ 3 ಜನರ ಎನ್ಕ್ವೈರಿ ಬೆಳಗ್ಗೆಯಿಂದ ನಡೀತಾ ಇದೆ. ಬೆಂಗಳೂರಿನ ಆಡ್ಗೋಡಿಯಲ್ಲಿದೆ ಟೆಕ್ನಿಕಲ್ ಸೆಂಟರ್, ಅಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ SITನವರು. ಈ ಕ್ಷಣ ಬರ್ತಿರುವಂತಹ ಸುದ್ದಿ, ಬೆಳಗ್ಗೆಯಿಂದ 3 ಜನರ ಡ್ರಿಲ್ಲಿಂಗ್. ಬ್ರೇಕಿಂಗ್ ನ್ಯೂಸ್. SIT ಅವರು ಎಂಟ್ರಿ ಕೊಟ್ಟ ಮೇಲೆ ಈಗ ಎಲ್ಲವನ್ನು ಜಾಲಾಡ್ತಾ ಇದ್ದಾರೆ. ಆಡ್ಗೋಡಿಯ ಟೆಕ್ನಿಕಲ್ ಸೆಂಟರ್ನಲ್ಲಿ 3 ಜನರ ಯುವಕರ ವಿಚಾರಣೆ ನಡೀತಾ ಇದೆ. ಬೆಳಗ್ಗೆಯಿಂದ 3 ಜನ ಯುವಕರು, ಮಾಹಿತಿ ಗೊತ್ತಾಗಬೇಕು ಅಷ್ಟೇ. CD ರಿಲೀಸ್ ವಿಚಾರವಾಗಿ 3 ಕೂಡ ಡ್ರಿಲ್ ಮಾಡ್ತಿದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಶನ್ ಏನಿರುತ್ತಪ್ಪ ಅಂದರೆ, ಯುವತಿ ಎಲ್ಲಿದ್ದಾಳೆ? ಇದು ಇದ್ದೇ ಇರುತ್ತೆ ಗ್ಯಾರಂಟಿ ಪ್ರಶ್ನೆ.
ಸೊ ಹಾಗಾಗಿ ಅವರ ಎನ್ಕ್ವೈರಿಯಿಂದ ಯಾವ್ಯಾವ ವಿಷಯ ಹೊರಗೆ ಬರುತ್ತೆ ಅನ್ನೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಹೌದಲ್ವಾ, ಎನ್ಕ್ವೈರಿ ಅಂತೂ ಚುರುಕಾಗ್ತಾ ಇದೆ. SIT ಟೀಮ್ನವರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುವತಿಯನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಈಗಾಗಲೇ ಯುವತಿ ಇರುವಂಥ ಜಾಗದ ಮಾಹಿತಿ ಕೂಡ ಸಿಕ್ಕಿದೆಯಂತೆ. ಅಂದರೆ ಟವರ್ ಲೊಕೇಶನ್ನು ಅದೆಲ್ಲ ಒಂದಷ್ಟು ಬ್ಯಾಕ್ಗ್ರೌಂಡ್ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಆ ಎಲ್ಲ ಆಧಾರದ ಮೇಲೆ SIT ಟೀಮ್ನವರು ತಲಾಶ್ ಮಾಡ್ತಿದ್ದಾರೆ. ಇನ್ನೂ ಇಬ್ಬರು ಕಿಂಗ್ ಪಿನ್ಗಳು ಒಟ್ಟಿಗೆ ಇದ್ದಾರಂತೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಓಡಾಡ್ತಿದ್ದಾರೆ, ಸುತ್ತಾಡ್ತಿದ್ದಾರೆ. ಕಾಕಿ ಕೈಗೆ ಸಿಗದಂತೆ ತಮಿಳುನಾಡು, ಆಂಧ್ರ ಪ್ರದೇಶ, ಗೋವಾ ಎಲ್ಲ ಕಡೆ ಅವರು ರೋಮಿಂಗ್, ಅವರಿಂದ ಇವರು ರೋಮಿಂಗ್. ಸೊ CD ಕೇಸ್ನಲ್ಲಿ ಹಣ ವರ್ಗಾವಣೆಯ ಕೆಲ ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದೆಯಂತೆ. ಇತ್ತ ಯುವತಿಗೋಸ್ಕರ ವಿಜಯಪುರ, ಬಾಗಲಕೋಟೆ ಎಲ್ಲ ಕಡೆ ಜಿಲ್ಲೆಗಳು ಓಡಾಡ್ತಿದ್ದಾರೆ, ಹುಡುಕಾಟ ನಡೆಸ್ತಿದ್ದಾರೆ. ವಿಜಯಪುರದ ನಿಡಗುಂದಿಯ ಗುಡೂರು ಅನ್ನೋ ಗ್ರಾಮ, ಅಲ್ಲಿ ಅಜ್ಜಿ ಮನೆ ಇದೆ. ಕಬ್ಬನ್ ಪಾರ್ಕ್ ಪೊಲೀಸರು ಅಲ್ಲಿ ಹೋಗಿದ್ರು, ನೆನೆ ಭೇಟಿ ಕೊಟ್ಟರು, ನೋಟಿಸ್ ಹಾಕಿದ್ರು. ಅಲ್ಲಿಂದ ಒಂದಷ್ಟು ಎನ್ಕ್ವೈರಿಗಳ ಬೇರೆ ಬೇರೆ ಆಯಾಮ ಸಿಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಆಫ್ಟರ್ನೂನ್ ಮಂಜು. ಕ್ಷಣ ಕಳೆದ ಹಾಗೆ, ದಿನ ಕಳೆದ ಹಾಗೆ ಎನ್ಕ್ವೈರಿಯ ಬೇರೆ ಬೇರೆ ಆಯಾಮಗಳಿಗೆ ಹೋಗ್ತಿದ್ದಾರೆ ಪೊಲೀಸ್ನವರು, SIT ಅವರು ಮತ್ತು ಟೆಕ್ನಿಕಲ್ ಸೆಲ್ನವರು. ಸೊ ಏನೇನು ವಿಷಯಗಳು ಹೊರಗೆ ಬರ್ತಾ ಇದೆ, ಇವತ್ತೇನು ನಡೆಯುವ ಸಾಧ್ಯತೆ ಇದೆ? ಖಂಡಿತ ಹರೀಶ್, SITಯ ಟೆಕ್ನಿಕಲ್ ಸೆಲ್ನ ಇನ್ಸ್ಪೆಕ್ಟರ್ನಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಎನ್ಕ್ವೈರಿಯನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಂತ ಯುವಕ ಏನಿದ್ದಾರೆ ಆತನನ್ನು ಕೂಡ ಅಷ್ಟೇ ಟೆಕ್ನಿಕಲ್ ಸೆಲ್ಗೆ ಇವತ್ತು ಕರೆ ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಯಾಕಂದ್ರೆ ಪ್ರಮುಖವಾಗಿ ಆತನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ರಿಲೇಟೆಡ್ ಆಗಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಈಗಾಗಲೇ ತನಿಖಾಧಿಕಾರಿಗಳು ತೆಗೆದಿದ್ರು. ಜೊತೆಗೆ ಪ್ರಮುಖವಾಗಿ ಈ ಒಂದು CD ಬಿಡುಗಡೆಯ ಹಿನ್ನೆಲೆಯ ಧ್ವನಿ ಏನಿತ್ತು, ಆ ಒಂದು ವಾಯ್ಸ್ ಅನ್ನು ಕೂಡ ಅಷ್ಟೇ ಒಂದು ಚಿಕ್ಕಮಗಳೂರಿನ ಮೂಲದ ವ್ಯಕ್ತಿಯನ್ನ ಮೊನ್ನೆ ವಶಕ್ಕೆ ಪಡೆದಂತಹ ವೇಳೆಯಲ್ಲಿ ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಅಷ್ಟೇ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಅಷ್ಟೇ FSL ಗೆ ಕಳಿಸ್ಕೊಟ್ಟಿದ್ರು. ಆ FSL ನ ವರದಿ ಕೂಡ ಅಷ್ಟೇ ಇವತ್ತು ಬಂದಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಮತ್ತೆ ಆತನನ್ನ ವಿಚಾರಣೆಗೆ ಕರೆಸಿದಾರೆ ಅಂದ್ರೆ ಆ ಒಂದು FSL ನ ಸ್ಯಾಂಪಲ್ ಬಂದಿರುತ್ತೆ. ಆ ಒಂದು FSL ಸ್ಯಾಂಪಲ್ಗೂ ಮತ್ತು ಆ ಒಂದು ಹಿನ್ನೆಲೆ ಧ್ವನಿಗೂ ಏನಾದ್ರೂ ಮ್ಯಾಚ್ ಆದಂತಹ ವೇಳೆಯಲ್ಲಿ ಈ ಒಂದು ಕೃತ್ಯದಲ್ಲಿ ಈ ಒಂದು CD ಯಲ್ಲಿದ್ದಂತ ವಾಯ್ಸ್ ಆತನದೇ ಅನ್ನೋದು ಕೂಡ ಅಷ್ಟೇ ಕನ್ಫರ್ಮ್ ಆಗುತ್ತೆ. ಒಂದು ವೇಳೆ ಆತನದ್ದು ಅಂತ ಏನಾದ್ರೂ ಕನ್ಫರ್ಮ್ ಆದಂತ ವೇಳೆಯಲ್ಲಿ ಆತನನ್ನ ಇವತ್ತೇ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಯಾಕಂದ್ರೆ ಈ ಒಂದು ಸಿಡಿಯನ್ನ ಎಡಿಟ್ ಮಾಡಿರೋದು ಹಿಂದೆ ಮತ್ತು ಆತ ಎಡಿಟ್ ನ ಧ್ವನಿಯ ಹಿಂದೆ ಇರುವಂತಹ ವ್ಯಕ್ತಿ ಈತನೇ ಅಂತ ಗೊತ್ತಾದಂತ ವೇಳೆಯಲ್ಲಿ ಆತನನ್ನು ಕೂಡ ಮೊದಲನೇದಾಗಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಈ ಒಂದು ಕೇಸ್ನಲ್ಲಿ ಜಾಸ್ತಿ ಇರುತ್ತೆ. ಜೊತೆಗೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯಶವಂತಪುರದ ಸಮೀಪ ವಶಕ್ಕೆ ಪಡೆದಿದ್ದಂತ ಮತ್ತೋರ್ವ ಯುವಕ ಏನಿದ್ದಾನೆ ಆತನ ಒಂದು ಬ್ಯಾಂಕ್ ಅಕೌಂಟ್ ನ ಡೀಟೇಲ್ಸ್ ಅನ್ನು ಕೂಡ ಅಷ್ಟೇ ತೆಗೆದಿದ್ದಾರೆ. ಆ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ರಿಲೇಟೆಡ್ ಆಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅಂತ ಆತನನ್ನ ಮತ್ತೆ ಇವತ್ತು ಕೂಡ ಅಷ್ಟೇ ಕರೆಸಿದ್ರು. ಒಂದು ವೇಳೆ ಆತನಿಗೆ ಅಕೌಂಟ್ಗೆ ಸುಮಾರು 25ಕ್ಕೂ ಅಧಿಕ ಲಕ್ಷ ಹಣ ಸಂದಾಯವಾಗಿರೋದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳು ಈಗಾಗಲೇ ಬ್ಯಾಂಕ್ ನ ಕಡೆಯಿಂದ ಸಿಕ್ಕಿದೆ. ಆ ದಾಖಲಾತಿಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ. ಒಂದು ವೇಳೆ ಈ ಒಂದು ಸಿಡಿಯ ಬಿಡುಗಡೆಯ ಹಿಂದಿನ ಒಂದು ಮರ್ಮವೇ ಆ ಒಂದು 25 ಲಕ್ಷ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದು ಏನಾದ್ರೂ ಆಗಿದ್ದಂತ ವೇಳೆಯಲ್ಲಿ ಆತನನ್ನು ಕೂಡ ಅಷ್ಟೇ ಇವತ್ತು ಅರೆಸ್ಟ್ ಮಾಡುವಂತದ್ದು ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಒಂದು ಸಿಡಿಯ ಹಿಂದೆ ಕೆಲಸ ಮಾಡಿರುವಂತವ್ರು ಆ ಒಂದು ಸಿಡಿಯನ್ನ ತೆಗೆದುಕೊಂಡು ಕೊಟ್ಟಿರುವಂತಾಗಿರ್ಬೋದು ಅಥವಾ ಮೀಟಿಂಗ್ ಗೆ ಅಟೆಂಡ್ ಮಾಡಿರುವಂತವ್ರು ಪ್ಲಾನಿಂಗ್ ಅನ್ನ ಸಿದ್ಧ ಮಾಡಿರುವಂತಾಗಿರ್ಬೋದು. ಹೀಗೆ ಹಲವಾರು ಜನರು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಅಷ್ಟೇ ಇವತ್ತು ಸಂಜೆ ಒಳಗಾಗಿ ಕರೆಸಿ ಎನ್ಕ್ವೈರಿ ಮಾಡೋದಕ್ಕೆ SIT ಕೂಡ ನಿರ್ಧಾರ ಮಾಡಿರುವಂತದ್ದು. ಬಹುತೇಕ ಈಗಾಗಲೇ 3 ಜನರನ್ನ SITಯ ಟೆಕ್ನಿಕಲ್ ಸೆಂಟರ್ ನಲ್ಲಿ ಎನ್ಕ್ವೈರಿ ಕೂಡ ಮಾಡ್ತಿದ್ದಾರೆ. ಬಹುತೇಕ ಎನ್ಕ್ವೈರಿ ಆದಂತ ಬಳಿಕ ಪೊಲೀಸ್ ತನಿಖಾಧಿಕಾರಿಗಳು ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ FIR ದಾಖಲಾಗಿದೆ. ಇವರು ಕಾನೂನಿನ ಪ್ರಕಾರವಾಗಿ ಅರೆಸ್ಟ್ ಮಾಡುವಂತಹ ಒಂದು ಇದು ಕೂಡ ಅಷ್ಟೇ ಈಗ SIT ಅಧಿಕಾರಿಗಳಿಗಿದೆ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಮಧ್ಯಾಹ್ನದ ಬಳಿಕ ವಿಚಾರಣೆ ಮುಗಿದಂತ ಬಳಿಕ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗಿರುತ್ತೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮಂಜು, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ರಮೇಶ್ ಜಾರಕಿಹೊಳಿ ಅವರ CD ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಯುವತಿಯ ವಿಡಿಯೋ ಸ್ಟೇಟ್ಮೆಂಟ್ಗೆ ಕಾನೂನಲ್ಲಿ ಕಿಮ್ಮತ್ತಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೆಲಸದ ಆಮಿಷೊಡ್ಡಿ ಮೋಸ ಅಂತ ಯುವತಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಈ ಆರೋಪದ ಮೇಲೆ ಜಾರಕಿಹೊಳಿ ಅವರ ವಿರುದ್ಧ ಕ್ರಮ ಕಷ್ಟ. ಈ ಬಗ್ಗೆ ಪೊಲೀಸರ ಮುಂದೆ ಯುವತಿ ಖುದ್ದು ಹೇಳಿಕೆ ನೀಡಬೇಕಂತೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಆದರೂ ಹೇಳಿಕೆ ಕೊಡಬೇಕಂತೆ. ನೇರ ಹೇಳಿಕೆಗೆ ಮಾತ್ರ ಕಾನೂನಾತ್ಮಕವಾದ ಬೆಲೆಯಂತೆ. ಮೊಬೈಲ್ ವಿಡಿಯೋ ಪರಿಗಣಿಸಿ ಕೇಸ್ ಮಾಡೋದಕ್ಕೆ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಖುದ್ದು ಯುವತಿಯೇ ತನಗಾದ ಅನ್ಯಾಯದ ಬಗ್ಗೆ ದೂರು ಕೊಡಬೇಕಂತೆ. ಹಾಗಾದರೆ ಮಾತ್ರ ಜಾರಕಿಹೊಳಿ ಅವರ ಮೇಲೆ ಕಾನೂನು ಕ್ರಮ ಸಾಧ್ಯ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರಂತೆ.
ನ್ಯೂಸ್18 ಅಂದರೆ ನೆಟ್ವರ್ಕ್ 18 ಒಂದು ಅದ್ಭುತ ಕಾರ್ಯಕ್ರಮ, ಮಕ್ಕಳ ಟ್ಯಾಲೆಂಟ್ಗೊಂದು ವೇದಿಕೆ, ಅದು ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮ. ಪ್ರತಿ ಶನಿವಾರ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ರಾತ್ರಿ 8 ಗಂಟೆಗೆ. ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದ ಕಳೆದ ಶನಿವಾರದ ಒಂದು ಹೈಲೈಟ್ಸ್ ತೋರಿಸ್ಬೇಕು, ನೋಡ್ಕೊಂಬನ್ನಿ. ನಾನು ಆನಂದ್ ನರಸಿಂಹನ್. ಈ ರೋಮಾಂಚಕ ಪಯಣದಲ್ಲಿ ನಿಮ್ಮ ಹೋಸ್ಟ್, ಮಿತ್ರ ಮತ್ತು ಸೂತ್ರಧಾರ. ಇವತ್ತು ನಾನು ನಿಮ್ಮನ್ನ ಭೇಟಿ ಮಾಡಿಸ್ತೀನಿ ಇಂಥವ್ರು ಒಬ್ಬ ಯಂಗ್ ಜೀನಿಯಸ್ ರನ್ನ. ಅವರನ್ನ ನೋಡ್ತಲ್ಲಿ ನೀವು ಹೇಳ್ತೀರಿ, ವಾ ಛೋಟೆ ಉಸ್ತಾದ್ ವಾ. ಎಷ್ಟು ವರ್ಷದಿಂದ ತಬಲ ಬಾರಿಸ್ತೀರಿ? ಎಷ್ಟು ವರ್ಷ ಆಯ್ತು? ಈವರೆಗೆ ನನ್ಗೆ ತಬ್ಲಾ ಕಲಿತು 10 ವರ್ಷವಾಯ್ತು. ಮತ್ ನಾನ್ 3 ವರ್ಷನವರಿದ್ದಾಗ ನಾನ್ ನನ್ನ ಗುರುವಿನಿಂದ ತಾಲೀಮ್ ಪಡೆದಿದ್ದೆ. ನೀವು ನಿಮ್ಮ ಜೀವನದಲ್ಲಿ ಇಷ್ಟು ಬೇಗ ಇಷ್ಟು ಡಿಸಿಪ್ಲಿನ್ ನೊಂದಿಗೆ ನಡೀತೀರಾ, ಮತ್ತೆ ಈ ಪ್ರಾಯದಲ್ಲಿ ನಮ್ಗೆ ಗೊತ್ತೇ ಇದ್ದಿಲ್ಲ ಲೈಫ್ ನಲ್ಲಿ ಏನ್ ಮಾಡ್ಬೇಕು ಅಂತ. ಮತ್ತೆ ಇವರು ಇಷ್ಟು ವಿಷಯ ಮಾಡಿ ತೋರಿಸಿದ್ದಾರೆ ಅಂದ್ರೆ ನಮ್ಗನ್ಸುತ್ತೆ ವಾಪಸ್ ಬಹುಶಃ ಆ ಬಾಲ್ಯದ ದಿನಗಳಿಗೆ ಹಿಂತಿರುಗಬೇಕು. ನೋಡಿ, ಇವರ ಹತ್ರ ಲಿಂಬು ಸ್ಕೇಟಿಂಗ್ ನ ರೆಕಾರ್ಡ್ ಇದೆ. ಅಲ್ಲವರು ಎಷ್ಟು 145 ಮೀಟರ್ಸ್ 145 ಮೀಟರ್ ವರೆಗೆ ಸ್ಪ್ಲಿಟ್ ಮಾಡಿ ಇವರು ಫ್ಲಾಟ್ ಕೆಳಗ್ ಮಲಗಿ ಸ್ಕೇಟಿಂಗ್ ಮಾಡಿದ್ರು. ಯಾವ ವಯಸ್ಸಿನಲ್ಲಿ? 7 ವರ್ಷದಲ್ಲಿ. ಆದ್ರೆ ನನ್ ಪ್ರಕಾರ ಯಾರೋ ನಿಮ್ ರೆಕಾರ್ಡ್ ನ ಬ್ರೇಕ್ ಮಾಡಿದ್ರಲ್ಲ? ಹೌದು, ನನ್ ರೆಕಾರ್ಡ್ ನಾನೇ ಬೀಟ್ ಮಾಡಿದ್ದು. ವಾವ್. ಯಾವುದೇ ವಿಷಯಕ್ಕಾಗಿ ಪರಿಶ್ರಮ ಪಟ್ರೆ ಆಗ ಸಫಲತೆ ಖಂಡಿತ ಸಿಗುತ್ತೆ. ನಾನು ಬಯಸ್ತೀನಿ ಅಂದ್ರೆ ಯಾರು ಯಂಗ್ ಜೀನಿಯಸ್ ಇದ್ದಾರೆ, ಕಡಿಮೆ ಪ್ರಾಯದಲ್ಲಿ ಅವರ ಕೌಶಲ್ಯವನ್ನು ಗುರುತಿಸಿ ಅವರನ್ನು ಮುಂದೆ ಕೊಂಡೋಗೋದು ನಮ್ಮೆಲ್ಲರಿಗೆ ತುಂಬಾ ಅಗತ್ಯ. ಈಗೊಂದು ಬ್ರೇಕ್ ತಗೋತೀನಿ. ಬ್ರೇಕ್ ತಗೊಳ್ಳೋಕೆ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಯಿತು. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದ್ದೀವಿ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದು. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗೋವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. SIT ತನಿಖೆಯಿಂದ ಜಾರಕಿಹೊಳಿಗೆ ನ್ಯಾಯ ಸಿಗಲ್ಲ. SIT ತನಿಖೆಯಲ್ಲಿ ಸಿಎಂ ವಿಜಯೇಂದ್ರ ಹಸ್ತಕ್ಷೇಪವಿದೆ. CBI ತನಿಖೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಒತ್ತಾಯ. ಬ್ರೇಕಿಂಗ್ ನ್ಯೂಸ್. SIT ತನಿಖೆಯಿಂದ ಜಾರಕಿಹೊಳಿಯವರಿಗೆ ನ್ಯಾಯ ಸಿಗಲ್ಲ. SIT ತನಿಖೆಯಲ್ಲಿ ಸಿಎಂ ವಿಜಯೇಂದ್ರ ಹಸ್ತಕ್ಷೇಪ ಇದೆ. CBI ತನಿಖೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಒತ್ತಾಯ ಮಾಡಿದ್ದಾರೆ. ಸಿಡಿ ಕೇಸ್ ಹಿಂದೆ ಕಾಂಗ್ರೆಸ್ ಜೊತೆ ಬಿಜೆಪಿ ನಾಯಕರಿದ್ದಾರೆ. ಸಿಎಂ ಪುತ್ರ ವಿಜಯೇಂದ್ರ ಕೈವಾಡ ಇದ್ರೂ ಇರಬಹುದು. ಪತ್ರಕರ್ತನ ಸಂಪರ್ಕದಲ್ಲಿದ್ದವರ ಫೋಟೋ ಬಿಡುಗಡೆ ಮಾಡಲಿ ಎಂದರು ಯತ್ನಾಳ್. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ. ಪತ್ರಕರ್ತರ ಜೊತೆ ಇರೋ ಫೋಟೋ ರಿಲೀಸ್ ಮಾಡಲಿ ಅಂತ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಸಿಎಂ ಪುತ್ರ ವಿಜಯೇಂದ್ರ ಕೈವಾಡ ಇದ್ರೂ ಇರಬಹುದು ಅನ್ನೋ ಮಾತೆತ್ತಿದ್ದಾರೆ. ಸಿಡಿ ಕೇಸ್ ಹಿಂದೆ ಕಾಂಗ್ರೆಸ್ ಜೊತೆ ಬಿಜೆಪಿ ನಾಯಕರು ಇದ್ದಾರೆ ಅನ್ನೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. मैंने बोल दिया हूँ ये CBI से करना, ये SIT के ऊपर मुख्यमंत्री का उनका बेटा का बहुत उसका हस्तक्षेप है. इससे कोई न्याय जारकिहोली को भी नहीं मिलेगा. जो व्यक्ति दो कर्नाटक में जो व्यक्ति है, प्रमुख नेता है, दोनों CD के निर्माता है, उसको बारे में कर्नाटक पुलिस से न्याय नहीं मिलेगा. ये CBI से हम सीएम का बेटे का भी हाथ है सर इसमें, आपको लगता है? रहेगा. एक चैनल वाले को, एक रिपोर्टर को बर्थडे में शामिल हो गया. कौन कौन शामिल हो गया? कांग्रेस वाले नेता शामिल हो गया, वैसे ही बीजेपी नेता भी शामिल हो गया. वो कौन कौन है? सिर्फ कांग्रेस वाला नेता का एक ही फोटो आ रहा है. बीजेपी नेता का भी वो प्रेस रिपोर्ट जो मीडिया रिपोर्टर था, उसका बर्थडे, उनका बेटा का बर्थडे में बीजेपी नेता कौन कौन शामिल हो गया, वो भी फोटो रिलीज करना, ये मेरा डिमांड है. ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ್ ಭಾರತದ ಆಹ್ವಾನ ದೇಶದ ಅರ್ಥವ್ಯವಸ್ಥೆಯನ್ನು ಒಂದು ಪ್ರಮುಖ ಘಟ್ಟಕ್ಕೆ ತೆಗೆದುಕೊಂಡು ಬಂದಿದೆ. ನೆಟ್ವರ್ಕ್ 18 ಇನಿಷಿಯೇಟಿವ್ ಹಾಗೂ ITC ಪ್ರಸ್ತುತಪಡಿಸುವ ವಿಶೇಷ ಅರ್ಪಣೆ ಸ್ವಾಭಿಮಾನ್ ಭಾರತ್. ದೇಶದ ಆತ್ಮನಿರ್ಭರ್ ಭಾರತಕ್ಕೆ ಉದಾಹರಣೆಯಾಗುವಂಥ ವಿಶೇಷ ಕಥೆಗಳನ್ನು
ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತಿನ ವಿಶೇಷ ವರದಿಯಲ್ಲಿ ಭಾರತೀಯ ಆಯುರ್ವೇದದ ಕುರಿತು ವಿಶೇಷ ರಿಪೋರ್ಟ್ ಇಲ್ಲಿದೆ. One of India's oldest institutions that has not just preserved the ancient science but has made an immense contribution in popularizing the healing powers of Ayurveda is the Arya Vaidyasala. It has been offering the Ayurveda panacea to patients from India and across the world for more than a century. Ayurveda is very close to nature, and there is no artificial or chemical ingredients in the formulations. At the other end of the spectrum of institutions taking Indian well-being practices to the world is Ananda in the Himalayas, an award-winning luxury spa that creates deeply researched wellness programs for its guests that are rooted in classical yoga and Ayurveda. Ayurveda's increasing popularity has found favor with personal care brands like ITC's neem-based range of products, Neem Wash and Neemail, which have exceeded expectations in terms of attracting consumers. In ITC, we have invested ahead of time in building our capabilities on neem. We have some experts who have spent their lives studying the neem plant. Ayurveda is one of India's greatest gifts to the world and is a symbol of a Swabhiman Bharat. ಭಾರತದ ಇಂಥದ್ದೇ ಯಶೋಗಾಥೆಗಳನ್ನು ಕುರಿತು ನೆಟ್ವರ್ಕ್ 18 ವಿಶೇಷ ಇನಿಷಿಯೇಟಿವ್ ITC ಪ್ರಸ್ತುತಪಡಿಸುವ ಸ್ವಾಭಿಮಾನ್ ಭಾರತ್ ವಿಶೇಷ ವರದಿಯಲ್ಲಿ ನಾವಂತೂ ತೋರಿಸ್ತಾನೆ ಇರ್ತೀವಿ. ನೀವು ನೋಡ್ಬೋದು. ನ್ಯೂಸ್ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ದಾಳಿ ಮಾಡಿದೆ ಎಲ್ಲಿ? ಬಿಳಿಗಿರಿ ರಂಗನ ಬೆಟ್ಟ ಕೇಗುಡಿ ಹತ್ರ. ಸಫಾರಿಗೆ ಹೋಗಿದ್ರು, ವಾಹನದ ಮೇಲೆ 2 ಆನೆ ಅಟ್ಯಾಕ್ ಆಯಿತು. ಹೆಂಗೆ ಅಂದರೆ ಮುಂದುಗಡೆಯಿಂದ ಒಂದು ಆನೆ, ಹಿಂದುಗಡೆಯಿಂದ ಒಂದು ಆನೆ. ಫೈನಲ್ಲಿ ವಾಹನ ಶಬ್ದಕ್ಕೆ ಹೆದರಿ ಹೆಡ್ಲೈಟ್ ಆನ್ ಮಾಡಿ ಎಲ್ಲ ಓಡಿಸಿ ಫೈನಲಿ ಎಸ್ಕೇಪ್ ಆಗಿದ್ದಾರೆ. ಇದಕ್ಕೆ ಕಾರಣ ಆ ವಾಹನದ ಚಾಲಕನ ಸಮಯ ಪ್ರಜ್ಞೆ. ಹಾಗಾಗಿ ಅಲ್ಲಿಂದ ಎಸ್ಕೇಪ್ ಮಾಡ್ತಿದ್ದಾರೆ. ಪ್ರವಾಸಿಗರು ಬಚಾವಾಗಿದ್ದಾರೆ. ಚಾಲಕ ನಾಗರಾಜು ಅಂತ ಆತನ ಹೆಸರು. ಸಮಯ ಪ್ರಜ್ಞೆಗೆ ಪ್ರವಾಸಿಗರು ಕೂಡ ಮೆಚ್ಚುಗೆ ಸೂಚಿಸಿದ್ದಾರೆ. ಎರಡು ಆನೆಗಳು, ಒಂದು ಆನೆ ಹಿಂದೆಯಿಂದ ಅಟ್ಯಾಕ್ ಮಾಡ್ತಿತ್ತು, ಒಂದು ಆನೆ ಮುಂದೆಯಿಂದ ಅಟ್ಯಾಕ್ ಮಾಡ್ತಿದ್ದು. ನಮ್ಮ ಪ್ರಾಣ ಉಳಿಸಿದ ದೇವರು ಅಂತಲೇ ಹೇಳ್ಬೋದು, ನಾಗರಾಜ್ ಅಂತ. ಸರ್, ನಿಮ್ಗೆ ಹೆಂಗೆ ಅನಿಸ್ತು ಗಾಡಿ ಓಡಿಸೋವಾಗ 2 ಆನೆಗಳು ಅಟ್ಯಾಕ್ ಮಾಡ್ತಾ ಇತ್ತು? ನಮಗೇನಿಲ್ಲ ಸರ್, ನಮಗೆ ನಮ್ಮ ನಂಬಿ ಗೆಸ್ಟ್ಗಳು ಬಂದಿರ್ತಾರೆ, ಅವ್ರ ಸೇಫ್ಟಿ ನಾವು ನೋಡಬೇಕು ಅಂತ, ನಮ್ಮ ಪ್ರಾಣ ಹೋದ್ರೂ ಅವ್ರು ಕಾಪಾಡಬೇಕಂತ ಒಂದು ಚೇಸ್ ಮಾಡಿದೆ ಸರ್. ಸ್ವಲ್ಪ ಯಾಮಾರಿದ್ರೂ ಮುಗೀತು ಕತೆ. ಇನ್ನು ನಾಗರಹೊಳೆ ಕಡೆ ಹೋಗೋಣ. ಅಲ್ಲಿ ಹುಲಿಯೊಂದು ಹೆಬ್ಬಾವನ್ನು ಬೇಟೆಯಾಡಿದ ಅಪರೂಪದ ದೃಶ್ಯ. ಅಲ್ಲಿ ಪ್ರವಾಸಿಗರು ಹೋಗಿದ್ರು, ಕ್ಯಾಮ್ರಾದಲ್ಲಿ ಸೆರೆಯಾಯಿತು. ನಾಗರಹೊಳೆಯ ಕಬಿನಿ ವ್ಯಾಪ್ತಿಯಲ್ಲಿ ಸಫಾರಿ ಸಂದರ್ಭದಲ್ಲಿ ಹುಲಿ ಹೆಬ್ಬಾವನ್ನು ಬೇಟೆಯಾಡಿರೋ ದೃಶ್ಯ. ಹೆಬ್ಬಾವು ಕಚ್ಕೊಂಡು ಹುಲಿ ಪೊದೆಯೊಳಗೆ ಹೋಯ್ತು. ಅಲ್ಲಿ ಯಾರು ಶೂಟ್ ಮಾಡಿದ್ರು ರಿಯಾಕ್ಷನ್ಗಳು ನೋಡಿ ಹೆಂಗಿದೆ ಅಂತ. ಯಾವುದೋ ಚಾನಲ್ ನೋಡ್ತಾ ಕೂತಿರೋರು ಇವತ್ತು ಕಣ್ಣೆದುರಿಗೆ ನೋಡಿದಾಗ ಹೆಂಗಾಗಿರ್ಬೇಡ ಅವ್ರಿಗೆಲ್ಲ ಅಂತ. ಎನಿವೆ, ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.